ಹಾಯ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಒಂದು ಖುಷಿಯ ವಿಚಾರನೇ ಇದೆ, ಇನ್ನೊಂದು ದುಃಖದ ವಿಚಾರ ಕೂಡ ಇದೆ. ಈ ವಿಡಿಯೋ ಬಂದು ನಮ್ಮ ಸುಭಾಷ್ ಏನು ವಿದ್ಯಾರ್ಥಿ ಇದ್ದಾರೆ. ಕಳೆದ ಮಾರ್ಚ್ 19ಕ್ಕೆ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಹಾಗೆ ಮಾರ್ಚ್ 8ಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಸುಭಾಷಿಯ ಏನು ಫಂಡ್ ಕಲೆಕ್ಷನ್ ವಿಚಾರವಾಗಿ 2 ವಿಡಿಯೋವನ್ನು ಮಾಡಿದ್ವಿ. ಮೊದಲನೇ ವಿಡಿಯೋದಲ್ಲಿ ಸುಭಾಷ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾಡಿದ್ವಿ. 2ನೇ ವಿಡಿಯೋದಲ್ಲಿ ಅಮೌಂಟ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಡಿದ್ವಿ. ಅಂದ್ರೆ ಆ ಅಮೌಂಟ್ ನಾವು ಇದುವರೆಗೆ ಕೊಟ್ಟಿಲ್ಲ. ಮತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂತ ಹೇಳಿದ್ರು. ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಇಷ್ಟು ಲೇಟ್ ಆಗಿರುವ ಕಾರಣ ನಾನು ಮೊದಲೇ ಹೇಳಿದ್ದೆ. ಮಾರ್ಚ್ 19ಕ್ಕೆ ಏನು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ, ನಾನು ತಂಗಿ ಮದುವೆ ಇದೆ ಏಪ್ರಿಲ್ 26ಕ್ಕೆ. ನಂತರ ಒಂದು ವಾರ ಸ್ವಲ್ಪ ಕೆಲಸ ಅದು ಇದಂತ ಇತ್ತು. ಆಮೇಲೆ ಇನ್ನೂ ಲೇಟ್ ಆಗ್ಲಿಕ್ಕೆ ಕಾರಣ ಇನ್ನೊಂದು ಮುಖ್ಯವಾದ ವಿಚಾರ ಇದೆ, ಅದು ಹೋಗ್ತಾ ಹೋಗ್ತಾ ಏನಂತ ಹೇಳ್ತೀನಿ. ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸುಭಾಶ್ರೀ ಏನಿದ್ದಾರೆ, ಅದೇ ಬ್ರೈನ್ ನ್ಯೂರೋ ಸಮಸ್ಯೆಯಿಂದ ಬಳಲ್ತಿರೋ ಸುಭಾಶ್ರೀ ಅವರು ಓದಿನಲ್ಲಿ ತುಂಬಾ ಮುಂದೆ ಇದ್ರು ಅಂತ ನಾವು ಹೇಳಿದ್ವಿ. ಹಾಗೆ ಈ ಸಲ ಏನು 2026ರ 10ನೇ ತರಗತಿಯ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಹಿರೇಬೈಲ್ನ ಸರ್ಕಾರಿ ಪ್ರೌಢಶಾಲೆ ಬೆಳಗಲಿ ಅಲ್ಲಿ 10ನೇ ತರಗತಿಯ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಲ್ಲಿ ಸುಭಾಶ್ರೀ ಕೂಡ ಒಬ್ಬರು. ಅವರು ಶೇಕಡ 86% ತೆಗೆದು ಈ ಸರಿ ಹಿರೇಬೈಲ್ ಹೈಸ್ಕೂಲಲ್ಲಿ ಏನು 10ನೇ ತರಗತಿ ಎಕ್ಸಾಮ್ ಬರೆದಿದ್ದಾರೆ ವಿದ್ಯಾರ್ಥಿಗಳು, ಅದರಲ್ಲಿ ಸುಭಾಶ್ರೀ ಅವರು ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ನಮಗೆ ಅವರ ಮುಖ್ಯ ಶಿಕ್ಷಕರು ಕೂಡ ಹೇಳಿದರು, ಈ ಸರಿ ಕೂಡ ಸುಭಾಶ್ರೀನೇ ಮೊದಲ ಸ್ಥಾನ ಪಡಿಬಹುದು ಅಂತೇಳಿ. ಹಾಗೆ ಅದಕ್ಕೆ ತಕ್ಕನಾಗಿ ಸುಭಾಶ್ರೀ ಅವರು ಕೂಡ ಮೊದಲ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ನಾವು ಅವತ್ತೇ ತಿಳಿಸಿದ್ದೀವಿ. ಮತ್ತೊಮ್ಮೆ ಈ ವಿಡಿಯೋದ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಮುಂದೆ ಕೂಡ ಇವರ ಓದು ಹೀಗೆ ಮುಂದುವರಿಲಿ. ಮತ್ತೆ ದುಃಖದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾವೀಗೇನು ಫಂಡ್ ಕಲೆಕ್ಷನ್ ಮಾಡ್ತಾ ಇದ್ವಿ, ನನ್ನ ತಂಗಿ ಮದುವೆ ಟೈಮಲ್ಲಿ ನನಗೊಂದು ಕಾಲ್ ಬರುತ್ತೆ. ಅಂದರೆ 25ಕ್ಕೆ ನನಗೊಂದು ಕಾಲ್ ಬರುತ್ತೆ. ಸುಭಾಶ್ರೀ ವಿಚಾರವಾಗಿ ಸ್ವಲ್ಪ ಮಾತಾಡಬೇಕಿತ್ತು, ಅದು ಟ್ರೀಟ್ಮೆಂಟ್ ಎಲ್ಲ ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಏನು ಅಂತ ಹೇಳಿ. ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, 19ನೇ ತಾರೀಕಿನ ವಿಡಿಯೋದಲ್ಲಿ, ಮಾರ್ಚ್ 19ಕ್ಕೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ನಾನು, ನನಗೆ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಇದೆ, ಹಾಗಾಗಿ ಇದ್ರ ಬಗ್ಗೆ ಅಷ್ಟು ಗಮನ ಕೊಡೋಕ್ಕಾಗಲ್ಲ ಅಂತೇಳಿ. ನಾನೇನು ಮಾಡಿದೆ, ಸುಭಾಶ್ರೀ ಅವರ ಪೇರೆಂಟ್ಸ್ ನಂಬರ್ ಕೊಟ್ಟೆ ಅವರಿಗೆ, ನೀವು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡಿ, ಇವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೇಳಿ. ಹಾಗಾಗಿ ಅವರೇನೋ ಒಂದು ರಾಘವೇಂದ್ರ ಸ್ವಾಮಿ ಮಠ ಅಂತ ಏನೋ ಹೇಳ್ಕೊಂಡು ಕಾಲ್ ಮಾಡಿದ್ದಾರೆ, ಸುಭಾಶ್ರೀ ಅವರಿಗೆ ಕಾಲ್ ಮಾಡಿದ್ದಾರೆ. ಅವರ ತಂದೆ ಫೋನ್ ಪಿಕ್ ಮಾಡಿಲ್ಲ. ಸುಭಾಶ್ರೀ ತಂದೆಗೆ ಮಾಡಿರುವಂಥ ಕಾಲ್ನ ಸುಭಾಶ್ರೀ ಅವರು ಪಿಕ್ ಮಾಡಿದ್ದಾರೆ. ಪಿಕ್ ಮಾಡಿ ಮಾತಾಡ್ತಾ ಏನು ಹೇಳಿದ್ದಾರೆ, ಈ ಮಠ ಅಥವಾ ಮಂತ್ರಾಲಯ ಅಂತ ಏನು ಕಾಲ್ ಮಾಡಿದ್ರು, ಅವರು ನಿಮ್ಮಲ್ಲಿರುವ ಅಮೌಂಟ್ನ ನಮಗೆ ಹಾಕಿ ಇವಾಗ ಸದ್ಯಕ್ಕೆ, ಆಮೇಲೆ ಸಂಜೆ ನಾನು ನಿಮಗೆ 3 ಲಕ್ಷ ಅಮೌಂಟ್ನ ರಿಟರ್ನ್ ಹಾಕ್ತೀವಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸುಭಾಶ್ರೀ ಅವರು ಇನ್ನೇನು ಸಂಜೆ 3 ಲಕ್ಷ ಹಾಕ್ತೀನಿ ಅಂತ ಹೇಳಿದಾರಲ್ವಾ ಅಂತೇಳಿ ನಂಬಿಕೆ ಇಟ್ಟು ನಂಬಿ, ಅಂದರೆ ಇಲ್ಲಿ ಮೋಸ ಹೋಗಿದ್ದಾರೆ ಸುಭಾಶ್ರೀ ಅವರು. ಮೋಸ ಹೋಗಿ 17,000 ಅಮೌಂಟನ್ನು ತೆಗೆದು ಹಾಕಿದ್ದಾರೆ. ಈ 17,000 ನಾವು ಕೊಟ್ಟಿರುವಂಥದ್ದಲ್ಲ, ಅದು ಅವರ ಅಜ್ಜಿಯ ಅಕೌಂಟ್ನಲ್ಲಿ ಏನಿತ್ತು ಆ ದುಡ್ಡನ್ನು ಅವರು ಹಾಕಿರುವಂಥದ್ದು. ಇದ್ರ ಬಗ್ಗೆ ನಾವು ಸೈಬರಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಹಾಗೆ ಹಿರೇಬೈಲ್ ಬ್ಯಾಂಕ್ ಆಫ್ ಬರೋಡಾ ಏನಿದೆ ಅಲ್ಲಿ ಕೂಡ ಒಂದು ಲೆಟರ್ ಕೊಟ್ಟು ಕಂಪ್ಲೇಂಟನ್ನು ರೈಸ್ ಮಾಡಿದ್ದೀವಿ. ಇನ್ನೇನು 1-2 ತಿಂಗಳು ಅಥವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದಿದ್ದಾರೆ. ಅಂದರೆ ಸೈಬರ್ ಕ್ರೈಮ್ ಇದಾಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಬೋದು ಅಂತ ಹೇಳಿದ್ದಾರೆ. ಈ ವಿಚಾರ ನಮಗೆ ಸುಭಾಶ್ರೀ ಅವರು ಈ 17,000 ಕಳ್ಕೊಂಡು 4 ದಿವಸ ಆದಮೇಲೆ ನನಗೆ ಹೇಳಿದ್ದಾರೆ. ಮುಂಚೆ ಹೇಳಿದರೆ ಏನಾದರೂ ಸ್ವಲ್ಪ ಬೇಗ ಆ್ಯಕ್ಷನ್ ತೊಗೊಳ್ಬೋದಿತ್ತು, ಬಟ್ 1 ವಾರ ಆದಮೇಲೆ ನನಗೆ ಹೇಳಿರುವಂಥದ್ದು. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದರಲ್ಲಿ ಸುಭಾಶ್ರೀ ಅವರು ಮೋಸ ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಎಲ್ಲರೂ ಕೂಡ. ಹೌದು, ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ ಕರೆಗಳು ಜಾಸ್ತಿ ಬರುವಂಥದ್ದು, ಸ್ಕ್ಯಾಮ್ ಜಾಸ್ತಿ ಆಗ್ತಾಯಿದೆ. ಸುಮ್ಮನೆ ಹಣವನ್ನು ಕಳ್ಕೊಳ್ಬೇಡಿ. ಏನಾದರೂ ಅಂಥ ಸಮಸ್ಯೆಗಳಿದ್ರೆ ಕೂಡಲೇ ಸೈಬರ್ ಕ್ರೈಮ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಕೊಳ್ಳಿ. ಲೇಟ್ ಆದರೆ ಅಮೌಂಟ್ ರಿಟರ್ನ್ ಆಗೋದು ಡೌಟು. ಸೊ ಇದಕ್ಕೆ ನಾವು ಕಳಸ ಠಾಣೆಯಲ್ಲೂ ಕೂಡ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ವಿ. ಕಳಸ ಠಾಣೆಯ ಸಿಬ್ಬಂದಿಗಳು ಕೂಡ ನಮಗೆ ಒಳ್ಳೆಯ ರೆಸ್ಪಾನ್ಸನ್ನು ಮಾಡಿದ್ದಾರೆ. ಇನ್ನೊಂದು ವಿಚಾರ, ನಾವು ಈ ಫಂಡ್ ಕಲೆಕ್ಷನ್ ಏನಿದೆ ಇದನ್ನ ಇನ್ನೂ ನಮ್ಮಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ನಮ್ಮ ಒಂದು ಭಾವನೆ ಕೂಡ ಇತ್ತು. ಹಾಗೆ
ಇದಕ್ಕಿಂತ ಒಂದು ಮುಂಚೆನೆ ಅಂದರೆ ನಮ್ಮ ತಂಗಿ ಮದುವೆಗಿಂತ ಮುಂಚೆನೆ ಕೊಡುವ ಅಂತೇಳಿ ಒಂದು ಪ್ಲಾನ್ ಇತ್ತು. ಬಟ್ ತುಂಬ ಲೇಟ್ ಆಗಿತ್ತು. ಯಾಕಂತ ಹೇಳಿದರೆ ಲೇಟ್ ಆಗಿದ್ದು ಒಂದು ತಂಗಿ ಮದುವೆ ಅನ್ನೋ ಕಾರಣಕ್ಕೆ, ಇನ್ನೊಂದು ಇಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಯ್ತು ನಮಗೆ. ಇದು ವಿಡಿಯೋ ಅಪ್ಲೋಡ್ ಆದಮೇಲೆ ಮಾರ್ಚ್ 19ಕ್ಕೆ ನಮಗೆ ಮೇ ಬಿ 1 ಲಕ್ಷ ಅಮೌಂಟು ಕಲೆಕ್ಟ್ ಆಗಿದೆ. ಮಾರ್ಚ್ 19ಕ್ಕೆ ಆ ಟೈಮಲ್ಲೇ ನಾವು ಕೊಡ್ಬೋದಿತ್ತು. ಬಟ್ ಸ್ವಲ್ಪ ಡಿಲೇ ಮಾಡಿದ್ವಿ. ಡಿಲೇ ಮಾಡಿರೋದು ಒಂದು ಲೆಕ್ಕಕ್ಕೆ ತುಂಬ ಒಳ್ಳೇದಾಯ್ತು ಅಂತ ಇವಾಗ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸುಭಾಷ್ ಅವರ ತಂದೆ ಏನಿದ್ದಾರೆ ಅವರು ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಮಾರ್ಚ್ 8ಕ್ಕೆ ನಾವೇನು ವಿಡಿಯೋ ಬಿಟ್ಟಿದ್ವಿ, ಆ ವಿಡಿಯೋದಲ್ಲಿ ನೀವು ಇನ್ನೊಂದ್ಸರಿ ನೋಡಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಹೇಗೆ ಆ ವಿಡಿಯೋದಲ್ಲಿರುವ ವ್ಯಕ್ತಿಯನ್ನ ತುಂಬ ನಂಬಿದ್ರಿ. ನಾವು ಕೂಡ ಅದರ 10ರಷ್ಟು ನಂಬಿದ್ವಿ. ಯಾಕಂತ ಹೇಳಿದರೆ ಅವರು ಮಾತಾಡಿರೋ ರೀತಿ ಕೂಡ ಹಾಗೆ ಇತ್ತು ನಮ್ಮ ಹತ್ರ. ಮತ್ತೆ ಅಲ್ಲಿ ಸುತ್ತಮುತ್ತ ನಾವು ವಿಚಾರಿಸಿದಾಗ ಅವರು ಕೂಡ ಹಾಗೆ ಹೇಳಿದ್ದು. ಮತ್ತೆ ಸುಭಾಶ್ರೀ ಕೂಡ ಹೌದು, ಸುಭಾಶ್ರೀಯ ತಾಯಿ ಕೂಡ ಹೌದು. ಅವರು ಕೂಡ ನಮಗೆ ಇಲ್ಲ ತಂದೆ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗೆ ಹೇಗೆ ಅಂತಾನೆ ಹೇಳಿದ್ದು. ನಮಗೂ ಗೊತ್ತಿರಲಿಲ್ಲ ಕೆಲವೊಂದು ವಿಚಾರಗಳು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತಂದ್ರೆ ಇವಾಗ ಮಾರ್ಚ್ 8 ಅಂತ ಹೇಳಿದರೆ ಫಸ್ಟ್ ವಿಡಿಯೋ ಮಾಡಿದ್ದು. ಇದು ಏಪ್ರಿಲ್ ಮೇ 2 ತಿಂಗಳಾಯ್ತು. 2 ತಿಂಗಳಲ್ಲಿ ಆ ವ್ಯಕ್ತಿಲಾದಂಥ ಬದಲಾವಣೆ ಅಂದ್ರೆ ಆ ವ್ಯಕ್ತಿ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಏನಿದ್ರು ಸುಭಾಶ್ರೀಯ ತಂದೆ, ಆ ವ್ಯಕ್ತಿ ಇವಾಗ ಹೋಗಿ ಮಾತಾಡ್ಸಿದ್ರೆ ಆ ವ್ಯಕ್ತಿ ಆಗಿರ್ಲಿಲ್ಲ ನಮ್ಮ ಹತ್ರ. ಮೊದಲು ಮಾತಾಡಿರುವಂಥ ವ್ಯಕ್ತಿನೇ ಬೇರೆ, ಇವಾಗ ಮಾತಾಡಿರುವಂಥ ವ್ಯಕ್ತಿನೇ ಬೇರೆ. ಅವ್ರಿಗೆ ಸ್ವಲ್ಪ ಏನೋ ಗೊತ್ತಿಲ್ಲ, ಹೇಳಿದ್ರೆ ತಪ್ಪಾಗ್ತದೆ ಏನೋ ಗೊತ್ತಿಲ್ಲ, ಅದು ಸ್ವಲ್ಪ ಬೇಜವಾಬ್ದಾರಿತನ ತೋರಿಸಿದ್ರು. ಅಂದ್ರೆ ನೋಡೋ ನನ್ನ ಹತ್ರ ವಿಡಿಯೋ ಪ್ರೂಫ್ ಕೂಡ ಇದೆ. ಇಲ್ಲಿ ನನ್ನ ಹತ್ರ ಕೆಲವೊಂದು ವಿಡಿಯೋ ತುಣುಕುಗಳಿದೆ ಅವ್ರದ್ದು. ಅದನ್ನ ಹಾಕಲ್ಲ ನಾನು ಇವಾಗ. ಏನಾದರೂ ಮುಂದೆ ಹಾಕುವಂಥ ಪರಿಸ್ಥಿತಿ ಏನಾದರೂ ಅವರು ಕ್ರಿಯೇಟ್ ಮಾಡಿದರೆ ಹಾಕಲೇಬೇಕಾಗ್ತದೆ. ಇವಾಗ ಯಾಕೆ ಬಿಡ್ತಿಲ್ಲ ಅಂತ ಹೇಳಿದರೆ ನಮಗೆ ಇಲ್ಲಿ ಮುಖ್ಯವಾಗಿ ಕಾರಣ, ನಾವು ಸುಮ್ಮನೆ ಇರೋದಕ್ಕೆ ಕಾರಣ ಸುಭಾಶ್ರೀ ಮತ್ತು ಅವರ ತಂಗಿ ಅವರ ಭವಿಷ್ಯಕ್ಕಾಗಿ ನಾವು ಸುಮ್ಮನೆ ಇದ್ದೀವಿ. ಏನಾದರೂ ಕೂಡ ಸಹಿಸ್ಕೊಂಡು, ಇಲ್ಲಾದರೆ ನಮಗೆ ವಿಡಿಯೋ ಮಾಡೋದು ಬೇಡ ಇತ್ತು, ನಮಗೆ ಇದು ಸಮಸ್ಯೆನೇ ಬೇಡ ಇತ್ತು. ನಾವು ತುಂಬ ರಿಸ್ಕ್ ತಗೊಂಡು ಈ ವಿಡಿಯೋನ ಮಾಡಿದ್ದು. ಏನು ಆಡ್ಕೊಳ್ಳೋರ್ ಬಾಯಿಗೆ ಸಿಕ್ಬಿಟ್ವಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನೇ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಇದು ನೀವು ನಂಬಿ ಹಾಕಿರುವಂಥ ಹಣ, ಹಾಗಾಗಿ ಎಷ್ಟು ಜಾಗ್ರತೆ ಮಾಡಿದ್ರು ಸಾಲದು. ಈ ಹಣವನ್ನು ನಾವು ಇವಾಗ ಕೊಡ್ತಿರೋದು ಬೆಸ್ಟ್ ಅಂತ ನಮ್ಗೆ ಇವಾಗ ಅನ್ನಿಸ್ತಿದೆ. ಯಾಕಂತ ಹೇಳಿದರೆ ತುಂಬ ಹಿಂದೆನೇ ಕೊಟ್ಟಿದ್ರೆ ನಾವು ಕೊಟ್ಟಂಥ ಹಣ ದುರುಪಯೋಗ ಆಗ್ತಿತ್ತಾ ಅನ್ನುವಂಥ ಒಂದು ಅಪನಂಬಿಕೆ ನಮ್ಮನ್ನು ಇವಾಗಲೂ ಕಾಡ್ತಾ ಇದೆ. ಎಲ್ಲೋ ಮೊದಲೇ ಹಾಕಿದರೆ, ಇಲ್ಲ ಸುಭಾಶ್ರೀ ಅವರು ಅವ್ರಿಗೇನಾದರೂ ನಾವು ಕೊಟ್ಟಂಥ ಅಮೌಂಟ್ನ ಫುಲ್ ಹಾಕಿದರೆ ಅದು ಹೋಗ್ತಾ ಇತ್ತು. ಮತ್ತೊಂದು ಅವರ ತಂದೆ ವಿಚಾರ ನಾನು ಹೇಳಿದ್ನಲ್ಲ, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಹಾಗೆ ಹೇಗೆ ಅಂತಲೇ ಹೇಳಿದ್ದು ವಿಡಿಯೋದಲ್ಲೂ ಕೂಡ ಹೌದು. ಫಸ್ಟಿಗೆ ನಮ್ಮ ಜೊತೆ ನಡ್ಕೊಂಡಿದ್ದೆ ಆ ರೀತಿ ಅವರು. ನೀವೆಷ್ಟು ನಂಬಿದ್ರು ನಾವು ಅದಕ್ಕಿಂತ ಜಾಸ್ತಿ ಅವ್ರನ್ನ ನಂಬಿದ್ವಿ. ಬಟ್ ದಿನ ಕಳೆದಂತೆ ಅವರ ನಿಜವಾದ ವ್ಯಕ್ತಿತ್ವ ಏನಿದೆ ಅದು ಹೊರಗೆ ಬರ್ಲಿಕ್ಕೆ ಶುರುವಾಯಿತು. ನನಗೆಲ್ಲೋ ಒಂದು ಕಡೆ ಸಂಶಯ ಇತ್ತು, ಅದು ನಿಜ ಆಯಿತು ಒಂದು ಸ್ವಲ್ಪ ದಿನಗಳ ನಂತರ. ಅಂದರೆ ಲಾಸ್ಟ್ 1 ವೀಕ್ ಹಿಂದೆ ನಾನು ಹೋಗಿದ್ದೆ. ಆ ಟೈಮಲ್ಲಿ ಕೂಡ ನನಗೆ ಸಂಶಯ ಏನಿತ್ತು ಅದು ಕೂಡ ನಿಜ ಆಯಿತು. ಮೊನ್ನೆ ನಮ್ಮ ತಂಗಿ ಮದುವೆ ಕೂಡ ಬಂದಿದ್ದರು, ಆವಾಗಲೂ ಒಂದು ಸ್ವಲ್ಪ ಡೌಟ್ ಇತ್ತು, ಅದು ಕ್ಲಿಯರ್ ಆಯಿತು. ಹಾಗಾಗಿ ನಮ್ಗೆ ಇವಾಗ ನೀವು ಕೊಟ್ಟಂಥ ಹಣವನ್ನು ಸುಮ್ಮನೆ ತಗೊಂಡಾಗ ಅವ್ರ ಕೈಲಿ ಕೊಟ್ಟು ಅವ್ರೇನಾದರೂ ದುರುಪಯೋಗ ಮಾಡ್ತಾರ ಅನ್ನುವಂಥದ್ದು ಅದೊಂದು ಅಪನಂಬಿಕೆ. ಹೀಗೆ ಒಬ್ಬ ವ್ಯಕ್ತಿ ಮೇಲೆ ಒಂದ್ಸರಿ ನಾವು ನಂಬಿಕೆಯನ್ನು ಕಳ್ಕೊಂಡ್ರೆ ಮತ್ತೆ ಅದನ್ನ ಅವರು ಎಷ್ಟು ಸರಿ ಮಾಡಿದ್ರು ಕೂಡ ನಮ್ಗದು ನಂಬಿಕೆ ಉಳಿಯಲ್ಲ. ಹಾಗಾಗಿ ಅವ್ರ ತಂದೆಯಲ್ಲಿ ನಾವು ಇನ್ನಾದರೂ ಮನವಿ ಮಾಡ್ಕೊಡೋದು, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಗಳನ್ನ. ನಾವು ಕೇವಲ ವಿಡಿಯೋ ಮಾಡ್ಬೋದು, ಏನೋ ಮಾಡ್ಬೋದು, ಬಟ್ ಸಂಪೂರ್ಣ ಜವಾಬ್ದಾರಿ ಇರುವಂಥದ್ದು ನಿಮ್ಮ ಮೇಲೆ. ಇನ್ನು ಮುಂದೆ ಆದರೂ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ಇಷ್ಟು ಡಿಲೇ ಮಾಡಿ ಕೊಡ್ತಾ ಇರೋದ್ರಿಂದ ಅಷ್ಟು ಹಣ ನಮ್ಮಲ್ಲೇ ಸೇಫ್ಟಿಯಾಗಿ ಉಳಿದಿದೆ. ಅದು ಒಂದು ಫ್ರಾಡ್ ಆಗಿರುವಂಥದ್ದು 17,000 ಅಮೌಂಟು ಫ್ರಾಡ್ ಮಾಡಿದ್ದಾರೆ. ಯಾರಿಗೆ? ಸುಭಾಶ್ರೀ ಅವರಿಗೆ. ಅದು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಅದು 1-2 ತಿಂಗಳಲ್ಲಿ ಅಥವಾ ಸ್ವಲ್ಪ ಟೈಮ್ ಹಿಡಿಬೋದು, ಅದು ರಿಟರ್ನ್ ಬರುತ್ತೆ ಅಂತ ಹೇಳಿದ್ದಾರೆ ಬ್ಯಾಂಕಲ್ಲಿ. ಮತ್ತೊಂದು ಅದೇ ಅವ್ರ ತಂದೆ ವಿಚಾರ ನಾನು ಹೇಳಿದ್ನಲ್ಲ, ಇದನ್ನ ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ಬಟ್ ಅವರು ವಿಡಿಯೋದಲ್ಲಿ ಅಷ್ಟೆಲ್ಲ ನಮ್ಮ ಹತ್ರ ಮಾತಾಡಿ ಹಿಂಗೆಲ್ಲ ಮಾಡಿದ್ಮೇಲೆ ನಿಜಕ್ಕೂ ಬೇಜಾರಾಯ್ತು. ಹಾಗಾಗಿ ನಮಗೆ ತುಂಬ ಜನ ಮತ್ತೆ ಕೇಳಿದ್ರು. ಈಗ 1 ತಿಂಗಳು 2 ತಿಂಗಳಾಯ್ತಂದರೆ 1 ತಿಂಗಳ ಹಿಂದೆನೇ ಒಂದು ಸ್ವಲ್ಪ ಜನ ನಮ್ಮನ್ನು ಕರೆದು ಕೇಳಿದರು, ಹೀಗೆ ಪರಿಸ್ಥಿತಿ ಇದೆಲ್ಲ ಏನು ಮಾಡ್ತೀರಿ ಹೇಗೆ ಅಂತೇಳಿ.
ನಮಗೂ ಸ್ವಲ್ಪ ಸಂಶಯ ಕಾಡೋಕ್ಕೆ ಶುರುವಾಗಿತ್ತು. ಮತ್ತು ದಿನ ಕಳೀತಾ ಸಂಶಯನೇ ನಿಜ ಆಗಿರುವಂಥದ್ದು. ಇವಾಗ ಮೊನ್ನೆ ಕೂಡ ಹೋಗಿ ಮಾತಾಡ್ಸಿ ಬಂದಿದ್ದೆ, ಇಲ್ಲ ತಾನು ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಮತ್ತು ನೀವು ಎಷ್ಟೇ ಏನೇ ಹೇಳಿದ್ರು ಒಂದ್ಸರಿ ನಂಬಿಕೆ ಕಳೆದು ಹೋದರೆ ಅದು ಮತ್ತೆ ನಂಬಿಕೆ ಹುಟ್ಟುವಂಥದ್ದು ಕಷ್ಟ. ಹಾಗಾಗಿ ಈ ಒಂದು ಹಣ ಏನಿದೆ ಎಷ್ಟಾಗಿದೆ ಅಂತ ನಾನು ನಿಮ್ಮ ಮುಂದೆ ಇಡ್ತೀನಿ. ಇವಾಗ ಈವರೆಗೆ ನನ್ನ ಖಾತೆಗೆ ನಾನು ಸ್ಕ್ಯಾನರ್ ಹಾಕಿದ್ದೆ, ಆ ಖಾತೆಗೆ ಒಟ್ಟು ಬಂದಿರುವಂಥ ಹಣ 77,631. ಸೈಬರ್ ಮಂಜುನಾಥ್ ಅಂತ ನಾವೇನು ಇನ್ನೊಂದು ಆಲ್ಟರ್ನೇಟಿವ್ ಆಗಿ ನಂಬರ್ ಕೊಟ್ಟಿದ್ವಿ, ಇವ್ರ ಕೈಲಿ ಕೊಡಿ ಅಥವಾ ಇವ್ರ ಖಾತೆಗೆ ಹಾಕಿ ಅಂತೇಳಿ. ಹಿರೇಬಲ್ ಸೈಬರ್ ಮಂಜುನಾಥ್ ಅವರು ನಮ್ಮ ಜೊತೆ ಇವಾಗಲೂ ಕೂಡ ಸಹಕರಿಸ್ತಾನೆ ಇದ್ದಾರೆ, ಮೊದಲಿಂದನೂ ಕೂಡ ಸಹಕರಿಸ್ತಾ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ವಿಡಿಯೋದ ಮುಖಾಂತರ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಅವರಿಗೆ ಬಂದಿರುವಂಥ ಹಣ ಟೋಟಲ್ ಆಗಿ 40,100 ರೂಪಾಯಿ. ನನಗೆ ಬಂದಿರುವಂಥದ್ದು 77,631. ಮಂಜುನಾಥ್ ಅವ್ರಿಗೆ ಬಂದಿರುವಂಥದ್ದು 40,100 ರೂಪಾಯಿ. ಟೋಟಲ್ ಆಗಿ 1,17,731 ರೂಪಾಯಿ ಇದುವರೆಗೆ ಸುಭಾಶ್ರೀ ಅವರಿಗೆ ಬಂದಿರುತ್ತೆ. ಅಂದರೆ ಇದಿಷ್ಟು ಹಣ ಇವಾಗ ನಮ್ಮ ಕೈಲಿ ಇರುವಂಥದ್ದು. ಈ ಹಣವನ್ನು ನಾವು ನಾಡಿದ್ದು ಬುಧವಾರ ಅಥವಾ ಮಂಗಳವಾರ ಸುಭಾಷ್ ಅವರಿಗೆ ತಲುಪಿಸುವಂಥದ್ದು. ಏನು ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಹತ್ರ ಎಲ್ಲ ನನ್ನದೊಂದು ಕೋರಿಕೆ, ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಇವಾಗ ನಾವು ಸುಭಾಷ್ ಅವರಿಗೆ ಈ ಹಣವನ್ನು ನೇರವಾಗಿ ಅವರಿಗೆ ಕೊಡೋದಾ ಅಥವಾ ಅವರ ಸುಭಾಷ್ ಅವರ ಅಕೌಂಟಿಗೆ ಮತ್ತು ಅವ್ರ ತಂಗಿ ಅಕೌಂಟಿಗೆ ಹಾಕೋದಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಫ್ಯಾಮಿಲಿ ಅವ್ರ ಕೈಲಿ ಯಾರ ಕೈಲಾದ್ರೂ ಕೊಡ್ಬೇಕಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ಅವರ ತಂದೆ ಮೇಲೆ ನಮಗೆ ನಂಬಿಕೆ ಇಲ್ಲ ಆದಷ್ಟು. ಹಾಗಾಗಿ ಅವರ ತಂದೆಯವ್ರ ಕೈಲಿ ನಾವು ಈ ಹಣವನ್ನು ಖಂಡಿತ ಕೊಡೋದಿಲ್ಲ. ಇನ್ನೊಂದು ಅವರ ಫ್ಯಾಮಿಲಿ ಅವ್ರ ಕೈಲಿ ಯಾರ ಕೈಲಾದ್ರೂ ಕೊಡೋಣ ಅಂದರೆ ಅದು ಕೂಡ ತುಂಬ ರಿಸ್ಕ್ ಆಗ್ತದೆ. ಯಾಕಂದರೆ ಇಲ್ಲಿ 1 ರೂಪಾಯಿ ಹಣ ಕೂಡ ನಮ್ದಿಲ್ಲ, ನಿಮ್ಮದೇ ಇರುವಂಥದ್ದು. ಹಾಗಾಗಿ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಇನ್ನೊಂದು ಸುಭಾಶ್ರೀ ಅಥವಾ ಅವರ ತಂಗಿ ಅಕೌಂಟಿಗೆ ಖಾಲಿ 10,000 ಮಾತ್ರ ಅಮೌಂಟ್ ಹಾಕ್ಲಿಕ್ಕೆ ಆಗೋದು. ನಾನಲ್ಲಿ ಬ್ಯಾಂಕಲ್ಲಿ ಕೂಡ ವಿಚಾರಿಸಿ ಬಂದೀನಿ, ಅವ್ರದ್ದು ಸ್ಟೂಡೆಂಟ್ ಅಕೌಂಟ್ ಆಗಿರೋದ್ರಿಂದ 10,000 ಮಾತ್ರ ಆಗುವಂಥದ್ದು. ಹಾಗಾಗಿ ಅವರ ಅಕೌಂಟಿಗೆ ಕೂಡ ಹಾಕ್ಲಿಕ್ಕೆ ಆಗಲ್ಲ. ಇನ್ನೊಂದು ವಿಧಾನ ಅಂತ ಹೇಳಿದರೆ ಈ ಹಣ ನಮ್ಮ ಹತ್ರನೇ ಇರ್ತದೆ. ಯಾವಾಗ ಸುಭಾಶ್ರೀ ಅವರಿಗೆ ಹಣ ಉಪಯೋಗಕ್ಕೆ ಬೇಕು ಅವತ್ತಿನ ಅವ್ರು ನಮಗೊಂದು ಕಾಲ್ ಮಾಡಿದರೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಕೊಡ್ತೀವಿ ನಾವು. ನಾನೇ ತಗೊಂಡೋಗಿ ಕೊಡ್ತೀನಿ ಅಥವಾ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಸುಭಾಷ್ ಅವರಿಗೆ ಯಾವಾಗ ಹಣ ಬೇಕೋ ಆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಇದುವರೆಗೆ ಈ ಹಣವನ್ನು ನಾವು ಜೋಪಾನ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದೆ ಕೂಡ ಇದು ಜೋಪಾನವಾಗಿ ಇರಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಹಣ ಅಲ್ಲ, ನಿಮ್ಮ ಹಣ. ಹಾಗಾಗಿ ಇದಕ್ಕೆ ನೀವೇ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಏನು ಮಾಡೋದು ಏನಂತೇಳಿ. ಅವರ ತಂದೆಯವ್ರ ಹತ್ರ ಕೊಡಲಿಕ್ಕೆ ನನಗೂ ಕೂಡ ಮನಸ್ಸಿಲ್ಲ, ಹಾಗಾಗಿ ಅವ್ರ ಫ್ಯಾಮಿಲಿಯವ್ರ ಹತ್ರನೂ ಕೊಡೋಕ್ಕೆ ಮನಸ್ಸಿಲ್ಲ. ಸೊ ನೋಡಿ, ನೀವು ಹೇಗೆ ಹೇಳಿದಿರೋ ಹಾಗೆ ಮಾಡ್ತೀವಿ ನಾವು. ಇಲ್ಲ ನೀವೇ ಯಾರನ್ನಾದ್ರೂ ಚೂಸ್ ಮಾಡಿ ಇಂಥವ್ರ ಕೈಲಿ ಕೊಡಿ, ಸೇಫ್ ಆಗಿರುತ್ತೆ ಅಂತೇಳಿ ಅಂಥವ್ರನ್ನ ನೋಡ್ತೀವಿ ನಾವು ಕೂಡ. ನೋಡಿ ಅವ್ರ ಹತ್ರ ಕೊಟ್ಟಿರುವಂಥ ವ್ಯವಸ್ಥೆ ಮಾಡ್ತೀವಿ. ಇಲ್ಲಾಂದರೆ ನಾನು ಹೇಳೋ ಪ್ರಕಾರ ಈ ಹಣ ನನ್ನ ಹತ್ರನೇ ಇರುತ್ತೆ ಅಥವಾ ನಮ್ಮ ಒಳಗೆ ಯಾರ ಹತ್ರ ಒಬ್ಬರ ಹತ್ರ ಇರುತ್ತೆ. ಸುಭಾಷ್ ಅವ್ರು ಯಾವಾಗ ಕಾಲ್ ಮಾಡ್ತಾರೆ, ನನಗೆ ಹಣ ಇಂಥ ಟೈಮಲ್ಲಿ ಹಣ ಬೇಕು, ಇಷ್ಟು ಹಣ ಬೇಕು ಅಂದರೆ ಈ 1,17,731 ರೂಪಾಯಿ ಏನಿದೆ ಅದು ಖಾಲಿ ಆಗುವ ತನಕ ಯಾವಾಗ ಬೇಕು ಆ ಟೈಮಲ್ಲಿ ನಾನು ತೊಗೊಂಡೋಗಿ ಕೊಡ್ತೀನಿ ಸುಭಾಶ್ರೀ ಅವರಿಗೆ. ಸೊ ಇಲ್ಲ ನೀವೇ ಹೇಳಿ ಯಾರ ಹತ್ರ ಕೊಡುವ ಅಂತೇಳಿ. ನೀವೇ ಯಾರನ್ನಾದ್ರೂ ಚೂಸ್ ಮಾಡಿ ಕಮೆಂಟ್ ಮಾಡಿ ಇಂಥವ್ರ ಹತ್ರ ಕೊಡಿ, ಸೇಫ್ ಆಗಿರುತ್ತೆ ಅಂತೇಳಿ. ಯಾಕಂತ ಹೇಳಿದರೆ ಈ ಹಣ ಕಲೆಕ್ಷನ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ವಿಚಾರ. ನಾನು ಕೂಡ ಸುಭಾಷ್ ಅವರ ಮನೆಯವರಲ್ಲಿ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಕೂಡ ಈ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಇವಾಗ ಈ ವಿಡಿಯೋ ಇದು ಕಲೆಕ್ಷನ್ ಮಾಡಿರೋದೇ ನಮ್ಗೊಂಥರ ಬೇಸರ ಅಂತ ಆಗಿದೆ. ಇಲ್ಲಿ ಸುಭಾಷ್ ಅವ್ರ ಕಡೆಯಿಂದ ನಮ್ಗೇನು ತೊಂದರೆ ಆಗಿಲ್ಲ. ಒಬ್ಬರು ಒಳ್ಳೆ ಸ್ಟೂಡೆಂಟ್ ಹೌದು, ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ ಹೌದು. ಅವರ ನಡೆನುಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು. ಅವರ ಫ್ಯಾಮಿಲಿ ಕಡೆಯಿಂದ ನಮಗೇನು ತೊಂದರೆ ಆಗಿಲ್ಲ. ಅವರ ತಂದೆಯವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ಅಸಮಾಧಾನ ಆಗಿರುವಂಥದ್ದು. ಏನು ಮಾಡೋದು, ಎಲ್ಲದರ ಅನುಭವ ಆಗಬೇಕು ಒಂದೊಂದು ಸರಿ. ನೆಕ್ಸ್ಟ್ ಕೂಡ ಅಷ್ಟೇ, ಈ ಥರ ಏನಾದರೂ ವೀಡಿಯೋಸ್ ಮಾಡಿ ಅಂತ ಬರೋರಿದ್ದರೆ ದಯವಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ, ಡ್ರಿಂಕ್ ಕುಡಿಯುವಂಥವ್ರು ಇವರೆಲ್ಲ ದಯವಿಟ್ಟು
ನಮಗೆ ಹೇಳಬೇಡಿ ಕಲೆಕ್ಷನ್ ಮಾಡಿಕೊಡಿ ಹಾಗೆ ಹೇಗೆ ಅಂತೇಳಿ. ಬಟ್ ಇದನ್ನ ನಾವಾಗೆ ಹೋಗಿ ಕೂಡ ಮಾಡಿಲ್ಲ ಈ ವಿಡಿಯೋನ. ನಮಗೆ ಯಾರೋ ಒಂದಿಬ್ರು ಹೇಳಿದರು ಈ ಥರ ಇದೆ, ಹೋಗಿ ನೋಡ್ಕೊಂಡು ಆಮೇಲೆ ವಿಡಿಯೋ ಮಾಡಿ ಅಂತೇಳಿ. ನಾವು ಅವ್ರ ಮನೆಗೆ ಹೋದಾಗ ಅವ್ರ ತಂದೆ ಕೂಡ ಅಷ್ಟೇ ಚೆನ್ನಾಗಿ ನಡ್ಕೊಂಡಿದ್ರು, ನಾವು ಕೂಡ ನಂಬಿದ್ವಿ. ಬೇರೆ ಎಲ್ಲವೂ ಕೂಡ ನಿಜ, ಬಟ್ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಿರೋದು ಸ್ವಲ್ಪ ಇವಾಗ ಅವ್ರಿರೋ ಪರಿಸ್ಥಿತಿಗೆ ಅದು ಸರಿಯಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಹಾಗಾಗಿ ಯಾರು ಕೂಡ ಏನು ಬ್ಯಾಡ್ ಹ್ಯಾಬಿಟ್ಸ್ ಅದು ಇದೆಲ್ಲ ಇರುತ್ತಲ್ಲ ಅಂಥವ್ರು ನಮ್ಮ ಹತ್ರ ಬರಲೇಬೇಡಿ ದಮ್ಮಯ್ಯ. ಇನ್ನು ಕೂಡ ಈ ಥರ ವಿಡಿಯೋ ಮಾಡೋದಕ್ಕೆ ನಾವು ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಜನರ ಹತ್ರ ಕೇಳುವಂಥದ್ದಲ್ವಾ. ಸೊ ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟು ಅಂತ ನಮಗೆ ಅನ್ನಿಸ್ತಿತ್ತು. ಬಟ್ ಸುಭಾಶ್ರೀ ಆಗಿರ್ಬೋದು, ಅವರ ತಂಗಿ ಆಗಿರ್ಬೋದು, ಅವ್ರನ್ನ ನೋಡಿದಾಗ ನಮಗೂ ಕೂಡ ಕರಳು ಕಿವುಚು ಬರುತ್ತೆ, ಮಾಡ್ಕೊಳ್ಳೋಣ ಅಂತ ನಮಗೂ ಅನಿಸಿದ್ದು ಅವಾಗ. ನಿಮ್ಗೆ ಯಾಕೆ ಅನ್ನಿಸ್ತು? ನಮಗೂ ಕೂಡ ಹಾಗೆ ಅನಿಸಿದ್ದು. ಏನಾದರೂ ಇದರಿಂದ ಯಾರಿಗಾದ್ರೂ ಬೇಜಾರು ಆಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಈ ಹಣವನ್ನು ನಾಡಿದ್ದು ಮಂಗಳವಾರ ಅಥವಾ ಬುಧವಾರ ಇವಾಗ ಅವರು ಆಯುರ್ವೇದಿಕ್ ಮೆಡಿಸನ್ಗೆ ಅವರ ತಾಯಿಯ ಊರು ಬೆಳ್ತಂಗಡಿ ಅಲ್ಲಿಗೆ ಹೋಗಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ, ಬುಧವಾರ ತಪ್ಪಿದ್ರೆ ಮಂಗಳವಾರ. ಆ ಟೈಮಲ್ಲಿ ನಾವು ಈ ಹಣವನ್ನು ಅವರಿಗೆ ಕೊಡ್ತೀವಿ. ಯಾರ ಹತ್ರ ಕೊಡ್ಬೇಕನ್ನುವಂಥದ್ದನ್ನ ನೀವು ಡಿಸೈಡ್ ಮಾಡಿ. ಮತ್ತೆ ಯಾರೆಲ್ಲ ಹಣವನ್ನು ಇದುವರೆಗೆ ಹಾಕಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹಾಗೆ ನಮ್ಮ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮೇಲೊಂದು ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೊಂದೆರಡು ಮುಖ್ಯವಾದ ವಿಚಾರ ಅಂತ ಹೇಳಿದರೆ, ಸುಭಾಶ್ರೀ ಮನೆಗೆ ಏನು ದಾರಿ ಇದೆ ಮೇಲೆ ಹತ್ತೋಗ್ಲಿಕ್ಕೆ, ಅಲ್ಲಿ ಅವರಿಗೆ ಮಳೆಗಾಲದಲ್ಲೆಲ್ಲ ನಡಿಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಸೊ ನಮ್ಮ ಮರಸಣಿಗೆಯ ಪಂಚಾಯಿತಿಯ ವಿಶ್ವನಾಥ ಅಣ್ಣ ಏನಿದ್ದಾರೆ, ಮೊನ್ನೆ ನನ್ನ ಅವರೇ ಕರೆದು ಮಾತಾಡ್ಸಿದ್ರು. ಪವನ್ ಹೀಗೆ ಅವ್ರ ಮನೆಗೆ ಒಂದು 20 ಮೂಟೆ ಸಿಮೆಂಟ್ ಹಾಕ್ಸಿದ್ವಿ ನಾವು, ಅಂದರೆ MLA ಕಡೆಯಿಂದ ಅಂತೇಳಿ. ನಮ್ಮ ನಯನ ಮೋಟಮ್ಮ ಏನಿದ್ದಾರೆ ಕಾಂಗ್ರೆಸ್, ಅವ್ರ ಕಡೆಯಿಂದ ಮಾತಾಡಿಸಿ 20 ಮೂಟೆ ಸಿಮೆಂಟನ್ನು ಸುಭಾಶ್ರೀ ಅವರ ಮನೆಗೆ ತಗೊಂಡೋಗಿ ಹಾಕಿ ಬಂದಿದ್ದಾರೆ. ಇನ್ನು ಸುಭಾಶ್ರೀ ಮನೆಯವರು ಅದನ್ನು ಏನಾದರೂ ಮಾಡಿ ಹಾಕ್ಸ್ಕೊಳ್ಬೇಕು. ಅಂದರೆ ಮಾಮೂಲಿ ಗಾರೆಯವ್ರನ್ನ ಕರೆಸಿ ಹಾಕಿಸ್ಕೊಳ್ತಾರೋ ಅಥವಾ ಗೊತ್ತಿಲ್ಲ, ರೋಡ್ ಕಾಂಟ್ರಾಕ್ಟರ್ ಇದ್ರೆ ಅವ್ರ ಹತ್ರ ಹಾಕಿಸ್ಕೊಳ್ತಾರೋ ಗೊತ್ತಿಲ್ಲ. ನಾನು ಹೇಳ್ದಾದ್ರೆ ಯಾರಾದ್ರೂ ಗಾರೆ ಅವ್ರ ಹತ್ರ ಹಾಕ್ಸೋದು ಒಳ್ಳೇದು. 20 ಮೂಟೆ ಸಿಮೆಂಟನ್ನು ಅವ್ರು ತಂದು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾನ್ವೆಂಟ್ ಸ್ಕೂಲ್ನ ಸಿಸ್ಟರ್ಸ್ ಏನಿದ್ದಾರೆ ಅವರು ಅವರ ಮನೆಗೆ ಹೋಗಿ ಭೇಟಿ ನೀಡಿ 10,000 ರೂಪಾಯಿಗಳ ಚೆಕ್ಕನ್ನು ಕೂಡ ಕೊಟ್ಟಿರ್ತಾರೆ. ಅವರಿಗೆ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಒಂದಷ್ಟು ಹಿರೇಬೈಲ್ನ ಅಂಗಡಿ ಮುಂಗಟ್ಟಿನ ಮಾಲೀಕರೇನಿದ್ದಾರೆ ಅವರು ಕೂಡ ಹೋಗಿ ಸುಭಾಶ್ರೀ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಹಣದ ಸಹಾಯವನ್ನು ಮಾಡಿರುವಂಥದ್ದು ತುಂಬ ಖುಷಿಯಾಯಿತು. ಮತ್ತೆ ನಾವು ಹೇಳಿದ್ದೀವಿ, ಈಗ ಕಳಸದ ಠಾಣಾಧಿಕಾರಿಗಳೇನಿರ್ತಾರೆ ಅವರು ಕೂಡ ಒಮ್ಮೆ ಅವ್ರ ಮನೆಗೆ ವಿಸಿಟ್ ಮಾಡ್ಲಿಕ್ಕೆ ಹೇಳಿದ್ದೀವಿ. ಅವರು ಕೂಡ ಒಂದು ದಿವಸ ಬಂದು ಹೋಗ್ತಾರೆ. ಹಾಗೆ ಈ ಒಂದು ವಿಚಾರವಾಗಿ ನಮಗೆ ತುಂಬ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ನಾನು ವಿಡಿಯೋ ಹಾಕಿ ಕೆಲವೇ ಕ್ಷಣಗಳಲ್ಲಿ ಅಮೌಂಟ್ ಹಾಕ್ಲಿಕ್ಕೆ ಶುರು ಮಾಡಿದ್ದೀರಾ, ತುಂಬ 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 ಧನ್ಯವಾದ. ಇದರಲ್ಲಿ ಒಂದು 90% ಜನ ನನಗೆ ಗೊತ್ತಿರುವವರೇ ದುಡ್ಡು ಹಾಕಿರೋದು, ಎಲ್ಲರೂ ಕೂಡ ಅಷ್ಟೇ. ಮತ್ತೊಂದು 10% ಜನ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ, ಹೊರಗಡೆಯಿಂದೆಲ್ಲ ಹಾಕಿದ್ದಾರೆ. ಹೊರಗಡೆ ಇರುವಂಥವ್ರು ಕೂಡ ಪರಿಚಯದವರಿದ್ದರು, ಅದರಲ್ಲಿ ಯಾರೋ ಒಬ್ಬರು ನನಗೆ ಗೊತ್ತಾಗ್ತಿಲ್ಲ ಇದುವರೆಗೆ ಕೂಡ. ನೋಡೋಣ, ಕಂಡು ಹಿಡಿತೀನಿ ಮುಂದಿನ ದಿನಗಳಲ್ಲಿ. ಹಾಗೆ ಅದೇ ಈ ವಿಡಿಯೋದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇವಾಗ ನೆಕ್ಸ್ಟ್ ಒಂದು ಬುಧವಾರ ಒಂದು ವಿಡಿಯೋ ಮಾಡ್ತೀವಿ. ಅದೇ ಮತ್ತೆ ಸುಭಾಷ್ ಅವರ ತಂದೆ ಬಗ್ಗೆ ನಮ್ಗೊಂದು 4 ಜನ ಹೇಳಿದಾಗ ಸ್ಟಾರ್ಟಿಂಗ್ ನಾನು ನಂಬೇ ಇರಲಿಲ್ಲ. ಆಮೇಲೆ ಅಂದರೆ ಸ್ವಲ್ಪ ಸಂಶಯ ಅನ್ನೋದಿತ್ತು, ಫುಲ್ ನಂಬಕ್ ಆಗ್ತಿರ್ಲಿಲ್ಲ. ಅಂದರೆ ಆ ವ್ಯಕ್ತಿ ನಾವು ಇದ್ದಾಗ ಆ ರೀತಿ ನಡ್ಕೊಳ್ತಿದ್ರು, ಅಂದರೆ ಬೇರೆ ಥರ ಅಲ್ಲ. ಬಟ್ ಈ ತಂದೆ ಆದವರಿಗೆ ಒಂದು ಜವಾಬ್ದಾರಿ ಅನ್ನೋಂಥದ್ದು ಇರ್ತದೆ, ಅದನ್ನು ಸರಿಯಾಗಿ ನಿರ್ವಹಿಸ್ಬೇಕು. ಹಾಗಾಗಿ ಇದೇನು ನಾವು ಕಲೆಕ್ಷನ್ ಮಾಡಾದ್ಮೇಲೆ ಅವರು ಈ ಥರ ಚೇಂಜಸ್ ಆಗಿರೋದಲ್ಲ, ಇದಕ್ಕಿಂತ ಮೊದಲೇ ಇದ್ದರು. ಬಟ್ ಅದನ್ನ ನಮಗೆ ಅವರ ಸುಭಾಶ್ರೀ ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು ನಮಗೆ ಹೇಳಲಿಲ್ಲ. ಇದೊಂದೇ ಒಂದು ಬೇಸರ ನಮಗೆ ಸುಭಾಶ್ರೀ ಮೇಲೆ, ಮತ್ತೇನಿಲ್ಲ. ಅದನ್ನ ಅವ್ರಿಗೆ ನೇರವಾಗಿ ಕೂಡ ನಾನು ಹೇಳಿದ್ದೀನಿ ಹೋಗಿ. ಎನಿವೆ ನೆಕ್ಸ್ಟ್ ಸುಭಾಷ್ ಏನು ಎಜುಕೇಷನ್ ಇದೆ
ಅದು ಆಲ್ಮೋಸ್ಟ್ ಕಳಸದಲ್ಲಿ ನಡಿಬಹುದು. ನೋಡೋಣ ಅದೇನಾಗುತ್ತೆ ಅಂತೇಳಿ. ಮುಂದಿನ ಬುಧವಾರ ನಾವು ಅಮೌಂಟ್ ಕೊಡ್ತೀವಿ, ಅವತ್ತು ಮಾತಾಡಿಸಿ ನೋಡುವ. ಈ ಹಣವನ್ನ ನಾವು ಸುಭಾಷ್ ಅವ್ರಿಗೆ ಕೊಡುವಾಗ ಒಂದು 4 ಜನ ಇರಲಿ ನಮ್ಮ ಜೊತೆ, ಒಂದಷ್ಟು ಹಿರಿಯರಾಗಿರ್ಬೋದು, ಮತ್ತೆ ಸ್ವಲ್ಪ ತಿಳುವಳಿಕೆ ಇದ್ದಂಥವ್ರಾಗಿರ್ಬೋದು, ಅವರೆಲ್ಲರ ಎದುರುಗಡೆ ಸಮ್ಮುಖದಲ್ಲಿ ಇದನ್ನು ಕೊಡುವ ಅಂತೇಳಿ. ಎಲ್ಲಿ ಕೊಡೋದಂತ ಗೊತ್ತಾಗ್ತಿಲ್ಲ. ಅವ್ರ ಮನೆಯಲ್ಲಿ ತುಂಬಾ ಜನ ಒಟ್ಟಾಗಿ ಕೂತ್ರೆ ಅಲ್ಲಿ ಕೂರ್ಲಿಕ್ಕೆ ಜಾಗ ಸಾಕಾಗಲ್ಲ. ಇನ್ನು ಎಲ್ಲಿ ಸ್ಕೂಲಿಗೆ ಹೋಗಿ ಕೊಡೋದ ಅಥವಾ ಮರಸಣಿಗೆ ಪಂಚಾಯತಿ ಹತ್ರ ಕೊಡೋದ ಏನು ಗೊತ್ತಾಗ್ತಿಲ್ಲ. ನೋಡುವ, ಎಲ್ಲಾದ್ರೂ ಒಂದು ಕಡೆ ಸುಭಾಷ್ ಅವರನ್ನು ಕೂಡ ಕರೆಸಿ ಕೊಡುವಂತ ವ್ಯವಸ್ಥೆಯನ್ನ ಮಾಡುವ. ಇದೊಂದಿಷ್ಟು ಅಮೌಂಟ್ ಅವ್ರ ಕೈಲಿ ಕೊಟ್ಟು ಕೈ ಮುಗಿದು ಬಿಡುವ ಅಂತ ಅನ್ನಿಸ್ತಿದೆ ಒಂದೊಂದ್ಸರಿ ಯೋಚನೆ ಆದ್ರೆ. ಸುಭಾಷ್ 10ನೇ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದಾರೆ ಅಂತ ನನಗೆ ನಮ್ಮ ಊರಿನ ಕಿರಣ್ ಶೆಟ್ಟರ್ ಕಾಲ್ ಮಾಡಿ ಹೇಳಿದ್ದು. ನೋಡಿ ಎಲ್ಲಿವರೆಗೆ ತಲುಪುತ್ತೆ ಕೆಲವೊಂದಂದ್ರೆ, ಎಲ್ಲವನ್ನು ಹೇಳ್ತಾರೆ ನಿಮಗೆ ಅವ್ರ ಮನೆಯಲ್ಲಿ. ನೋಡಿ, ಫಸ್ಟ್ ಬಂದ್ರು ಕೂಡ ನಮ್ಗೆ ಮೊದಲು ಕಾಲ್ ಮಾಡಿ ಹೇಳ್ತಾರೆ. ಅವ್ರ ತಂದೆ ಹೇಗೆ ಅಂತಾನು ಕೂಡ ಕಾಲ್ ಮಾಡಿ ಹೇಳ್ತಾರೆ, ಅಥವಾ ಸಿಕ್ಕಿದಾಗ ಹೇಳ್ತಾರೆ. ಸುಭಾಷ್ ಎಲ್ಲಾದ್ರೂ ನೋಡಿದ್ರು ಕೂಡ ಇವತ್ತು ಆ ಹುಡುಗಿಯನ್ನು ನೋಡಿದೆ ನಾನು, ಆ ರೀತಿ ಹೇಳುವಂಥದ್ದು. ಹಾಗಾಗಿ ವಿಡಿಯೋ ತುಂಬಾ ರೀಚ್ ಆಗಿದೆ, ಹಾಗೆ ಸಪೋರ್ಟ್ ಕೂಡ ಸಿಕ್ಕಿದೆ. ಹೀಗೆ ನಮಗೂ ಕೂಡ ಸಹಕಾರ ನೀಡ್ತಾ ಇರಿ ಎಲ್ರು ಅಂತ ಹೇಳ್ತಾ, ಮತ್ತೆ ಇನ್ನು ವಿಡಿಯೋಸ್ ಇದೆ ಮದುವೆದೆಲ್ಲ, ಅದನ್ನೆಲ್ಲ ಹಾಕೋದು ಸರಿಯಾಗಲ್ಲ ಅಂತೇಳಿ ನಾನು ಹಾಕ್ಲಿಲ್ಲ. ಕೆಲವೊಂದು ಮಾತ್ರ ಸಣ್ಣ ಸಣ್ಣ ಕ್ಲಿಪ್ಪು. ನಮ್ಗೆ ಮದುವೆ ದಿನ ವಿಡಿಯೋಗ್ರಾಫರ್ ಕೈ ಕೊಟ್ರು, ನಮ್ಮ ಜೊತೆಗಿರುವಂತ ಕೆಲವರು ಕೂಡ ಬರ್ಲಿಲ್ಲ. ತುಂಬಾ ಬೇಜಾರಿದೆ ಕೆಲವೊಬ್ರ ಮೇಲೆ. ನೋಡುವ, ಎಂತ ಮಾಡ್ಲಿಕ್ಕಾಗಲ್ಲ, ಅವ್ರಿಗೂ ಕೆಲಸ ಇತ್ತೇನ. ಮತ್ತೆ ಯಾವಾಗ್ಲೂ ಜೊತೆಗಿದ್ದು ಆ ಟೈಮಲ್ಲಿ ಬರ್ಲಿಲ್ಲ. ನಮಗೂ ಕೂಡ ಕೆಲವೊಂದಷ್ಟು ಅವಶ್ಯಕತೆಗಳಿತ್ತು ಕೆಲವೊಬ್ರದ್ದು. ಏನ್ ಮಾಡೋದು, ಹೇಳಿದ್ರೆ ಜಾಸ್ತಿ ಆಗ್ತದೆ, ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಂತ ಆಗುತ್ತೆ. ಸೊ ತುಂಬಾ ಖುಷಿ ಆಯ್ತು, ಮದುವೆಗೆ ತುಂಬಾ ಜನ ಬಂದಿದ್ರಿ. ಎಲ್ರು ಕೂಡ ನಮ್ಮನ್ನ ಹಾರೈಸಿ ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹಾಗೆ ನಮ್ಮ ಟೀಚರ್ಸ್ ಏನಿದ್ದಾರೆ ತುಂಬಾ ಕಡೆಯಿಂದ, ಕಳಸ ಆಗಿರ್ಬೋದು, ಹಿರಬೈಲ್ ಆಗಿರ್ಬೋದು, ನಮ್ಮ ಕಾನ್ವೆಂಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹಣದ ಸಹಾಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸುಭಾಷ್ ಬಗ್ಗೆ ಒಳ್ಳೆ ಒಪಿನಿಯನ್ ಅನ್ನ ನೀಡಿರುವಂಥದ್ದು. ಇನ್ನು ಸುಭಾಷ್ ಅವರ ಮೆಡಿಸಿನ್ ವಿಚಾರವಾಗಿ ಒಂದು ಸತ್ಯವನ್ನು, ನಮ್ಗೆ ಒಂದು ಕೈ ಸತ್ಯ ಇದೆ, ಅದನ್ನ ಹೇಳಲಿಕ್ಕೆ ನಮಗೂ ಕೂಡ ಬೇಜಾರಾಗ್ತದೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ನೋಡುವ, ಆದಷ್ಟು ಬೇಗ ಸುಭಾಷ್ ಹುಷಾರಾಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಕೋರಿಕೆ, ದೇವರಲ್ಲಿ ಪ್ರಾರ್ಥನೆ ಕೂಡ. ಆದಷ್ಟು ಬೇಗ ಅವರು ಹುಷಾರಾಗಬೇಕು ಅನ್ನುವಂಥದ್ದು. ಎಲ್ಲರಂತೆ ಅವರು ನಡೆದಾಡುವಂತಾಗ್ಲಿ, ಎಲ್ಲರ ತರ ಓಡಾಡುವಂತಾಗ್ಲಿ ಅನ್ನುವಂಥದ್ದು ನನ್ನದು ಕೂಡ ಒಂದು ಬೇಡಿಕೆ. ನೋಡೋಣ ಏನಾಗುತ್ತೆ ಏನು ಅಂತೇಳಿ. ಮುಂದಿನ ಚಿಕಿತ್ಸೆ ಅವ್ರದ್ದು ಆಯುರ್ವೇದಿಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನೋಡುವ, ಅದೇ ಇದೊಂದು ಮರಿಬೇಡಿ, ಈ ಹಣವನ್ನ ಯಾರ ಕೈಲಿ ಕೊಡುವುದು ಅಂತ ಹೇಳಿ ನೀವೇ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಕೈಲಿ ಇದ್ರೆ ಸೇಫಾ ಅಥವಾ ಅವ್ರ ಮನೆಯವ್ರ ಕೈಲಿ ಕೊಡೋದಾ? ನಾನು ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ ಏನಂತ ಹೇಳಿದ್ರೆ, ಇದು ಸುಭಾಷ್ ಅವರಿಗೋಸ್ಕರ ಸುಭಾಷ್ ಅವರ ಹೆಸರಲ್ಲಿ ಮಾಡ್ತಿರುವಂತ ಕಲೆಕ್ಷನ್. ಸೊ ಈ ಹಣ ಪೂರಾ ಸುಭಾಷ್ ಕೈಲಿ ಕೊಟ್ಟು ಬಿಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇದು ಸುಭಾಷ್ ಅವ್ರಿಗೆ ಕೊಟ್ರೆ ಇದನ್ನ ಖರ್ಚು ಮಾಡುವಂಥದ್ದು ಅವರ ತಂದೆ ತಾಯಿಗಳೇ ತಾನೆ, ಬೇರೆ ಯಾರು ಖರ್ಚು ಮಾಡಲ್ಲ. ಅಥವಾ ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ಖರ್ಚು ಮಾಡ್ತಾರೆ. ಅವರ ತಂದೆ ಕಂಡೀಷನ್ ನೋಡಿದ ಮೇಲೆ ನಾವು ಇಲ್ಲ ಅವ್ರ ಕೈಲಿ ಕೊಡೋದು ಬೇಡ ಅಂತ ನಾನೇ ಅನ್ಕೊಂಡೆ. ಮತ್ತೆ 1-2 ಜನ ಕೈಲಿ ಕೇಳ್ದೆ, ಹೀಗೆ ಆಗ್ತದೆ ಏನ್ ಮಾಡೋದು ಅಂತೇಳಿ. ಹಾಗಾಗಿ ಅದೊಂದು ಸಮಸ್ಯೆ ಇದೆ. ಇಷ್ಟವರೆಗೆ ನಾವು ಹಣ ಕೊಡದೇ ಇರೋ ಕಾರಣನೇ ಇದೊಂದು, ಇದಕ್ಕೆ ಮೇನ್ ರೀಸನ್ನೇ ಅವ್ರ ತಂದೆ. ಹಾಗಾಗಿ ನಾವು ಸ್ವಲ್ಪ ತಡ ಅಂತೇಳಿ ತುಂಬಾ ತಡ ಆಯ್ತು. ಮರಿದೆ ಕಮೆಂಟ್ ಮಾಡಿ ನೋಡುವ. ಲೀವ್ ಈಚ್ ಅಂಡ್ ಎವರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.